ನೀವು ಕೂಡ ಅದ್ರ ಬಗ್ಗೆ ಮಾತಾಡಿದ್ದೀರಾ. ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿದ್ದಾರೆ ಅಂದ್ರೆ ನಿಷೇಧ ಮಾಡಿದ್ದಾರೆ. ಸೊ ಇದ್ರದ ಪ್ಲಸ್ ಮೈನಸ್ ಏನ್ ಹೇಳ್ತೀರಾ? ಸರ್, ಈಗ ಏನಾಗ್ತದೆ, ಬೆಂಗಳೂರು 1.2 ಲಕ್ಷ ವಾಹನಗಳ ದಟ್ಟಣೆ ಆಗಿದೆ. ಹೌದು. ಇದೇ ಸಾಕಾನಗರದಿಂದ ನಾವು ವಿಧಾನಸೌಧಕ್ಕೆ ಹೋಗಕ್ಕೆ 20 ನಿಮಿಷ ಆಗ್ತಾ ಇತ್ತು, 2 ಅವರ್ ಬೇಕಾಗಿದೆ. ಹ್ಮ್. ಸೊ ಎಲ್ಲೋ ಒಂದ್ ಕಡೆ ಒಂದು ಬೈಕ್, ಒಂದು ಆಟೋ ಹೋಗೋ ಜಾಗದಲ್ಲಿ 3 ಬೈಕ್ಗಳು ಹೋಗ್ಬೋದು. ಆಮೇಲೆ ಈ ಒಂದು ದಟ್ಟಣೆಯಲ್ಲಿ ಆಟೋದಲ್ಲಿ ಹೋದ್ರೇನೋ ಕ್ಯಾಬಲ್ಲಿ ಹೋದ್ರೇನೋ ಖಂಡಿತವಾಗಿ ನಾವು ಎಮರ್ಜೆನ್ಸಿಗೆ ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕು, ಒಂದು ಕೋರ್ಟ್ಗೆ ಹೋಗ್ಬೇಕು, ಮಕ್ಕಳು ಸ್ಪೆಷಲ್ ಕ್ಲಾಸ್ಗೆ ಹೋಗ್ಬೇಕು, ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ಬೇಕು, ಖಂಡಿತವಾಗಿ ಆಗ್ತಾ ಇಲ್ಲ. ಆಮೇಲೆ ಇಟ್ ಇಸ್ ಎಕನಾಮಿಕಲಿ ನಾಟ್ ಫೀಸಿಬಲ್. ಈಗ 70 ರೂಪಾಯಿ 80 ರೂಪಾಯಿ ಆಗುತ್ತೆ ರಾಜಾಜಿನಗರ್ಗೆ ಹೋಗಕ್ಕೆ, ಇಲ್ಲಿಂದ ಬೈಕ್ ಟ್ಯಾಕ್ಸಿಗೆ. ಅದೇ ಆಟೋ ಅವರ 200 ಪ್ಲಸ್ ಕೊಡ್ಬೇಕು, 215 ಕೊಡ್ಬೇಕು. ನೀವೇನಾದ್ರೂ ಕ್ಯಾಬ್ ಆಯ್ತು ಅಂತಂದ್ರೆ 350 ಕೊಡ್ಬೇಕು. ಅಲ್ಟಿಮೇಟ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ ಆಟೋ ಮತ್ತೆ ಟ್ಯಾಕ್ಸಿ ಕ್ಯಾಬ್ಗಳದು ನಾವು ರೀಚ್ ಆಗಲ್ಲ ಟ್ರಾಫಿಕ್ ಇಂದ. ಆಮೇಲೆ ಈ ಬೈಕ್ ಅಲ್ಲಿ ಆದ್ರೆ ನಾವು ಹೆಚ್ಚು ಕಡಿಮೆ ನೀವು ಒಂದು 20 ನಿಮಿಷ ಹೋದ್ರೆ, ಇದೇ ಆಟೋದಲ್ಲಿ ಹೋದ್ರೇನೋ ಅಥವಾ ನೀವು ಕ್ಯಾಬ್ ಅಲ್ಲಿ ಹೋದ್ರೇನೋ 1 ಅವರ್ ಆಗುತ್ತೆ. ಆಮೇಲೆ ಆರ್ಥಿಕವಾಗಿ ಯೋಚನೆ ಮಾಡೋದಾದ್ರೆ ಬೈಕ್ ಡಿಫರೆನ್ಸ್ ಇದೆ. ಸೊ ಈಗ ಏನಾಗ್ತದೆ, ಒಂದು ಇದನ್ನ ಯೂಸರ್ ಅಡ್ವಾಂಟೇಜ್. ಇನ್ನೊಂದ್ ಏನಾಗಿದೆ ಅಂತಂದ್ರೆ, ಎರಡೂ ಸರ್ಕಾರಗಳು ಎಲ್ಲಾ ಬೆಲೆ ಏರಿಕೆ ಮಾಡ್ಬಿಟ್ಟಿದೆ. IT ಕಂಪನಿಗೆ ಹೋಗೋನು, ಆಮೇಲೆ ಸ್ಕೂಲ್ಗೆ ಕಾಲೇಜ್ ಸೇರ್ಕೊಂಡ್ರು, ಕಾಲೇಜ್ಗೆ ಸೇರ್ಕೊಂಡಿರ್ತಾನೆ, ಅವನ ಹತ್ರ ಯಾವ್ದೋ ಒಂದು ಬೈಕ್ ಇರ್ತದೆ. ಪಾರ್ಟ್ ಟೈಮ್ ಆಗಿ 4-5 ಅವರ್ ದುಡ್ಕೊಂಡು ಅವರ ಫೀಸ್ಗಳನ್ನ ಕಟ್ಕೊಳೋದು, ಶಾಲೆ ಫೀಸ್ಗಳನ್ನ ಕಟ್ಕೊಳೋದು, ಆಮೇಲೆ ತನ್ನ ರೂಮ್ ಬಾಡಿಗಳನ್ನ ಕಟ್ಕೊಳೋದು, ಓದೋಂಥವ್ರು ಡಿಪೆಂಡೆಂಟ್ 3 ಲಕ್ಷ ಜನ ಮೇಲೆ ಇದ್ದಾರೆ. ಸೊ ಇಟ್ಸ್ ನಾಟ್ ಓನ್ಲಿ IT ವರ್ಕಿಂಗ್ ಕ್ಯಾಪಿಟಲ್ ಪೀಪಲ್, ಬೇರೆ ಬೇರೆ ಫ್ರೀಲಾನ್ಸ್ ಮಾಡೋಂಥವ್ರು ಕೂಡ ತಮ್ಮ ವಾಹನವನ್ನ ಬೈಕ್ ಟ್ಯಾಕ್ಸಿ ಬಳಸ್ಕೊಂಡು ಅವರೊಂದಷ್ಟು ಆರ್ಥಿಕವಾಗಿ ಬೆಲೆ ಏರಿಕೆನಲ್ಲಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವ್ರು ಯಾರು ಕ್ರೈಮ್ ಮಾಡ್ತಾ ಇಲ್ಲ, ಕಳ್ತನ ಮಾಡ್ತಾ ಇಲ್ಲ, ಗಾಂಜಾ ಮಾರಾಟ ಮಾಡ್ತಾ ಇಲ್ಲ, ಯಾರು ಅನಧಿಕೃತವಾಗಿ ಏನೂ ಮಾಡಲ್ಲ. ಅನಧಿಕೃತವಾಗಿ ಮಾಡೋಂತರಾಗಿದ್ರೆ ಬ್ಯಾನ್ ಮಾಡಿ ಅಂತ ಹೇಳ್ಬೋದು. ಸರ್, ಈಗ ಉಳ್ಳವರು ಶಿವಾಲಯ ಕಟ್ಟವರು, ನಾನೇನು ಮಾಡಲೇ ಶಿವನೇ, ನನ್ನ ಬಡವ ನಾನು, ಕಾಲೇ ಕಂಬ, ದೇಹವೇ ದೇಗುಲ ಶಿವಂತ ಹೇಳ್ರದ ನೀವೇ ಕೇಳಿದಿರ. ಈಗ ಇದ್ದವರು ಸಿದ್ದರಾಮಯ್ಯ ಅಂತರು, DK ಶಿವಕುಮಾರ್ ಅಂತರು ಹೆಲಿಕಾಪ್ಟರ್ ಹೋಗ್ತಾರೆ. ಎಲ್ಲಾರು ಹೆಲಿಕಾಪ್ಟರ್ ಹೋಗಿ ದುಡ್ಡು ಇರ್ಬೇಕಲ್ವಾ? ಎಲ್ಲಾರು ಶಿವಕುಮಾರ್ ಅಂತಾರ ಸದಾಶಿವದಲ್ಲಿ ಮನೆ ಮಾಡ್ಕೊಳಕ್ಕಾಗತ್ತಾ? ಎಲ್ಲಾರು ಶಿವಕುಮಾರ್ ಅಂತಾರ 1,500 ಕೋಟಿ ಡಿಕ್ಲೇರ್ ಮಾಡ್ಕೊಳಕ್ಕಾಗತ್ತಾ? ಈಗ ನಮಗೆ ಬರ್ತಾ ಇರೋದನ್ನ ಕಿತ್ತಿಂತ ಇದ್ದೀರಾ ನೀವು, 2 ಸರ್ಕಾರಗಳು. ಅದು ಮೋದಿ ಸರ್ಕಾರ ಆಗಿರ್ಬೋದು, ಸಿದ್ದರಾಮಯ್ಯ ಸರ್, ಇಬ್ರು ಕಿತ್ಕೊಂಡ್ ತಿಂತಾ ಇದ್ದಾರೆ, ಇಬ್ರು ಬೆಲೆ ಏರಿಕೆ ಮಾಡಿದ್ರ. ಈಗ ನಮಗ್ ಸಾಲ್ತಾ ಇಲ್ಲ, ಮಕ್ಕಳು ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಎಲ್ಲಾ ಬೆಲೆ ಜಾಸ್ತಿ ಮಾಡಿದ್ರೆ. ಆಲ್ರೆಡಿ 4 ರೂಪಾಯಿ ಜಾಸ್ತಿ ಮಾಡೋರೆ. ಶಿವಕುಮಾರ್ ಹೇಳ್ತಾರೆ ನೀರಿಂದ 1 ಪೈಸೆ ಅಂತೆ. 1,500 ಕೋಟಿ ಡಿಕ್ಲೇರ್ ಮಾಡ್ರೆ ಶಿವಕುಮಾರ್ಗೆ 1 ಪೈಸೆ ಜಾಸ್ತಿ ಮಾಡಿದ್ರು ಏನೋ ಅನ್ಸಲ್ಲ, 1,000 ರೂಪಾಯಿ ಜಾಸ್ತಿ ಮಾಡಿದ್ರು ಏನೋ ಅನ್ಸಲ್ಲ. ಅದೇ ಸಾಮಾನ್ಯ ಜನರಿಗೆ ಬೆಲೆ ಅಲ್ವಾ? ಸೊ ಹಂಗಾಗಿ ಈ ಬೈಕ್ ಟ್ಯಾಕ್ಸಿ ಅನ್ನೋದನ್ನ ಸರ್ 2 ಕಡೆ ತುಂಬಾ ಅಡ್ವಾಂಟೇಜಸ್ ಇದೆ. ಸೊ ಒಂದು ಸರ್ವಿಸ್ ಕೊಡೋಂಥವ್ರಿಗೆ ಅದು ಎಲ್ಲೋ ಆರ್ಥಿಕವಾಗಿ, ಸ್ಟೂಡೆಂಟ್ಸ್, ಮೋಸ್ಟ್ ಆಫ್ ದೆಮ್ ಆರ್ ಸ್ಟೂಡೆಂಟ್ಸ್, ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದಾರೆ, ಫ್ರೀಲಾನ್ಸರ್ಸ್ ಮಾಡ್ತಾ ಇದಾರೆ. ಅವ್ರು ಇವತ್ತು ಅವರು 3 ಲಕ್ಷ ಜನರ ಹೊಟ್ಟೆ ಮೇಲೆ ಇವರು ತಣ್ಣೀರ್ ಬಟ್ಟೆ ಹಾಕಿದ್ದಾರೆ. ಒಂದು. ಎರಡನೇದಾಗಿ ಏನೋ ಇವತ್ತಿನ ಟ್ರಾಫಿಕ್ಗೆ 2 ವೀಲರ್ ಟ್ಯಾಕ್ಸಿ ಸರ್ವಿಸ್ ಕರೆಕ್ಟ್ ಆಗಿದೆ. ಸೊ ಹಂಗಾಗಿ ಆಮೇಲೆ ಫೈನಾನ್ಷಿಯಲಿ ಹೇಳ್ಬೇಕು ಅಂತಂದ್ರೆ, ಕ್ಯಾಬ್ಗೆ ಇವ್ರಿಗೆ ಕಂಪೇರ್ ಮಾಡಿದ್ರೆ, ಒಂದು ನೀವು ಆದಷ್ಟು ಜಲ್ದಿ ಡೆಸ್ಟಿನೇಷನ್ ರೀಚ್ ಮಾಡಬಹುದು, ಕಡಿಮೆ ದರದಲ್ಲಿ ರೀಚ್ ಮಾಡಬಹುದು, ಮತ್ತೆ ಟ್ರಾಫಿಕ್ ನಿಮ್ಗೆ ಸಮಸ್ಯೆ ಆಗಲ್ಲ 2 ವೀಲರ್ಗೆ. ಹಂಗಾಗಿ ಪ್ರಮೋಷನ್ ಅದು ಅದ್ರ ಬೇಕಾಗಿದೆ. 2 ವೀಲರ್ ಅಲ್ಲಿ 2 ವೀಲರ್ ಹೋಗ್ಲಿ ಸರ್, ಪ್ಲೇನ್ ಅಲ್ಲಿ ಹೋಗೋಣ ಪ್ಲೇನ್ ಅಲ್ಲಿ ಹೋಗ್ಲಿ, ಹೆಲಿಕಾಪ್ಟರ್ ಹೋಗ್ಲಿ, ಟ್ರೈನ್ ಅಲ್ಲಿ ಟ್ರೈನ್ ಹೋಗ್ಲಿ, ಬಸ್ ಅಲ್ಲಿ ಬಸ್ ಹೋಗ್ಲಿ, ನಡ್ಕೊಂಡು ಹೋಗ್ಲಿ, ಕುದುರೆ ಮೇಲೆ ಕುದುರೆ ಆಗ್ಲಿ. ಬ್ಯಾನ್ ಯಾಕೆ ಮಾಡ್ತೀರಾ? ಅವ್ರವ್ರ ಇಷ್ಟ. ಈಗ ನಾವು ಮಲ್ಲಿಕಾರ್ಜುನ್ ಖರ್ಗೆಗೆ, DK ಶಿವಕುಮಾರ್ಗೆ ಮತ್ತೆ ಸಿದ್ದರಾಮಯ್ಯಗೆ ಹೆಲಿಕಾಪ್ಟರ್ ಬ್ಯಾನ್ ಮಾಡ್ತೀವಿ ಅಂತ ಕೇಳ್ತಾರೆ ಇವರು. ಅವ್ರು ಬೇಕಾರದೆ ಹೆಲಿಕಾಪ್ಟರ್, ಯಾಕಂದ್ರೆ ಅದು ಅಡ್ಜಸ್ಟ್ ಆಗ್ಬಿಟ್ಟಾರ ಅವರು. ಹೆಲಿಕಾಪ್ಟರ್ ಹೋಗಿ ಬಡವ್ರ ಸೇವೆ ಮಾಡೋ ಅಂತ ಶ್ರೀಮಂತ ರಾಜಕಾರಣಿಗಳು ಇವರು. ಹಂಗಾಗಿ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಆಗ್ಬಿಟ್ಟಿದೆ. ಈಗ ನಾವು ಹೆಲಿಕಾಪ್ಟರ್ ಬ್ಯಾನ್ ಮಾಡ್ತೀವಿ ಅಂತಂದ್ರೆ ಎಷ್ಟು ಬೇಜಾರ್ ಮಾಡ್ಕೊಂತಾರೆ. 2 ವೀಲರ್ ಅನ್ನೋದು ಇಟ್ಸ್ ನಾಟ್ ಓನ್ಲಿ ಬಿಸ್ನೆಸ್, ಇಟ್ಸ್ ಆಲ್ಸೋ ಎ ಸರ್ವಿಸ್, ಇಟ್ಸ್ ಆಲ್ಸೋ ಎಕನಾಮಿಕಲಿ. ಈಗ ಒಬ್ಬ ಆಟೋ ಡ್ರೈವರ್ಗೆ ಬಾಪ ಮಲೇಶ್ವರಂಗೆ ಅಂದ್ರೆ ಬರಕ್ಕಾಗಲ್ಲ, ಏನೋ 1 to double ರೇಟ್ ಕೇಳ್ತಾನೆ. ಇದನ್ನ ಹೆಂಗ್ ರೆಗ್ಯುಲೇಟ್ ಮಾಡ್ತೀರಾ? ಹೌದು. ಕನ್ನಡದ ಒಂದು ಶಾಲೆ ಹಾಕೊಂಡು ಕನ್ನಡವನ್ನ ಸ್ವಂತ ಬಿಸ್ನೆಸ್ ಗಳಿಗೆ ದಬ್ಬಾಳಿಕೆ ಮಾಡುವಂತ ಎಷ್ಟೋ ಆಟೋ ಡ್ರೈವರ್ಗಳಿದ್ದಾರೆ. ನಾನು ಎಲ್ಲರೂ ಅಂತ ಹೇಳ್ತೇನೆ, ಕನ್ನಡ ಏನು ಹಂಗಾರೆ ನೀವು ದಬ್ಬಾಳಿಕೆ ಮಾಡಕ? ಆಮೇಲೆ ಸರ್ ಇವರೆಲ್ಲ ಹೊರಗಡೆ ಅವ್ರು ಬಂದವ್ರೆ ಅಂತ ಆಟೋ ಡ್ರೈವರ್ ಎಲ್ಲ ಫೋನ್ ಮಾಡಿ ನಂಗೆ ಒಂದಷ್ಟು ಜನ ಆಟೋ ಡ್ರೈವರ್ಗಳು, ಸರ್ ಬೆಂಗಳೂರಲ್ಲಿ ಹೊರಗಡೆ ತುಂಬಾ ಹೊಟ್ಟವ್ರೆ. ನಾನು ಅವ್ರಿಗೆ ಅದೇ ಕೇಳಿದೆ, ಅಲ್ಲ ಗುರು, ಇಲ್ಲಿರುವಂತ ಸರ್ಕಾರಿ ಕೆರೆಗಳನ್ನ, ಸರ್ಕಾರಿ ಜಾಗಗಳನ್ನ, ಕೃಷಿ ಜಮೀನುಗಳನ್ನ ಅಪಾರ್ಟ್ಮೆಂಟ್ಗಳು ಕಟ್ಟಿ ಬನ್ನಿ ಗುಜರಾತಿಗಳು ಬನ್ನಿ, ಬಾಂಬೆ ಅವ್ರು ಬನ್ನಿ, ಹಿಂದಿಯವ್ರು ಬನ್ನಿ ಅಂತೇಳಿ ಮಾರಾಟ ಮಾಡಿ ಕಾಸು ಮಾಡ್ಕೊಂಡವ್ರು ಕನ್ನಡಿಗರೇ. ಈ ಕಾಸು ಮಾಡ್ಕೊಂಡು ಈಗ ಅವ್ರಿಗೆ ಇಲ್ಲಿ IT ಕಂಪನಿಗಳು ಓಪನ್ ಮಾಡಿ ಕೆಲಸ ಕೊಟ್ಟು ಆರ್ಥಿಕತೆ ಬೆಳೆಸಿದವರು ನೀವೇ. ಈಗ ಇವರು ನಮ್ಮ ಜಾಗಕ್ಕೆ ಬಂದು ಬೆಳಕಣ್ಣವ್ರೆ ಅಂತಂದ್ರೆ, ಈ ಅಪಾರ್ಟ್ಮೆಂಟ್ ಕಟ್ದೋನ, IT ಕಂಪನಿಗಳನ್ನ ಕಟ್ಬಿಟ್ಟು ಕೆಲಸ ಕೊಡ್ದೋನ ಅವ್ರನ್ನ ಕೇಳ್ಬೇಕು ತಾನೆ ನೀವು. ಕನಿಷ್ಠ ಈ ಆಟೋ ಡ್ರೈವರ್ಗಳಿಗೆ ಈ ಕನ್ನಡಿಗರೇ ಇವ್ರನ್ನೆಲ್ಲ ಕರ್ಕೊಂಬಂದು ಅಪಾರ್ಟ್ಮೆಂಟ್ಗಳಲ್ಲಿ ಮಡಗಿ, ಇದೇ ಕನ್ನಡಿಗರು ಶ್ರೀಮಂತ ಕನ್ನಡಿಗರು ಮಾಡೋದನ್ನೋದನ್ನ ಕನಿಷ್ಠ ಜ್ಞಾನ ಇಲ್ಲ ಅಂತಂದ್ರೆ ಕರ್ಕೊಂಡ್ ಅಪಾರ್ಟ್ಮೆಂಟ್ ಕಟ್ಬೇಕಾರೆ
ಯೋಚನೆ ಮಾಡ್ಬೇಕಾಗಿದೆ. ಇವತ್ತು ಕೂಡ ಅಪಾರ್ಟ್ಮೆಂಟ್ಗಳ ಪರ್ಚೇಸ್ ಅಲ್ಲಿ ಯಾವುದೇ ರೀತಿಯ ರೆಗ್ಯುಲೇಷನ್ಸ್ ಇಲ್ಲ. ಬಾಂಬೆನಲ್ಲಿ ನೀವು ಮನೆ ತಗೋಬೇಕು ಅಂದ್ರೆ 15 ವರ್ಷ ಬೋನಫೈಡ್ ಲಿವಿಂಗ್ ಇರಬೇಕು. ಬೆಂಗಳೂರಲ್ಲಿ ಯಾಕಿಲ್ಲ? ಬೇಕಾಗಿಲ್ಲ. ಬಿಸ್ನೆಸ್ ಬೇಕಾಗಿ ಡಿ ಕೆ ಶಿವಕುಮಾರ್ ಅಂತವ್ರಿಗೆ ಬಿಸ್ನೆಸ್ ಬೇಕಾಗಿದೆ. ಅವ್ರಿಗೆ ಟ್ರಾಫಿಕ್ ಕಂಜೆಷನ್ ಬಗ್ಗೆ ಯಾವುದೇ ರೀತಿಯ ವೈಜ್ಞಾನಿಕವಾದಂತ ಜ್ಞಾನ ಇಲ್ಲ. ಹೆಬ್ಬಾಳೆಯಿಂದ ಇದಕ್ಕೆ ಏನಕ್ಕೆ ಎಲೆಕ್ಟ್ರಾನಿಕ್ ಸಿಟಿಗೆ ತೂತಿಕ್ಕು ಅಂತಾನೆ ಅಪ್ಪ. ಈಗ ಬೆಂಗಳೂರಲ್ಲಿ ಮಳೆ ಬಂತು ಅಂದ್ರೆ ಬೋಟ್ ತಗೊಬೇಕು ಅಂತ ಗೊತ್ತು. ತೂತಿಕ್ಕಿದ್ರೆ ಆ ಮಳೆ ಕಾಲ ಬಂದಾಗ ಆ ಸುರಂಗಕ್ಕೆ ಎಲ್ಲ ಹೋದ್ರೆ ಅಲ್ಲಿಂಗಿಂದ ಹೆಂಗ್ ಪಂಪ್ ಮಾಡ್ತಾರೆ? ಆಲ್ರೆಡಿ ಗ್ರೌಂಡ್ ವಾಟರ್ ಬೆಂಗಳೂರಲ್ಲಿ ಕಂಟಾಮಿನೇಟ್ ಆಗಿದೆ, ವಿಷಭರಿತವಾಗಿದೆ, ಕೆಳಗೆ ಹೊಟ್ಟೋಗಿದೆ. ಈಗ ನೀವು ಸುರಂಗಗಳು ಮಾಡಿ ಸುರಂಗಗಳ ಕಡೆ ಎಷ್ಟು ಕೆರೆಗಳು ಬರ್ತವೆ, ಎಷ್ಟು ಅರಣ್ಯ ಪ್ರದೇಶ ಬರ್ತದೆ, ಎಷ್ಟು ಮನೆಗಳು ಬರ್ತದೆ. ಈಗ ಈ ಅಪ್ಪ ಏನಾದ್ರು APJ ಅಬ್ದುಲ್ ಕಲಾಂ ತರ ಏನಾದ್ರು ವಿಜ್ಞಾನಿನ? ಆರ್ಡಿನರಿ ಒಬ್ಬ ರಾಜಕಾರಣಿ. ಎಲ್ಲಿ ಕಾಣಿಸಲ್ ತೂತಿಕು ಅಂತ ಅವೈಜ್ಞಾನಿಕವಾದಂತ ಡೆವಲಪ್ಮೆಂಟ್ ಗಳನ್ನ ಮಾಡಿ ಬೆಂಗಳೂರು ಹಾಳಾಗಿ ಹೋಗಿದೆ. ಆಮೇಲೆ ಆಗ್ತಾ ಇರೋಂತ ಒಂದು ದಿವಸಕ್ಕೆ 3,000 ಗಾಡಿಗಳು ರಿಜಿಸ್ಟ್ರೇಷನ್ ಆಗುತ್ತೆ. ಫಸ್ಟ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡ್ಬೇಕು ಬೆಂಗಳೂರಲ್ಲಿ. ಎರಡನೇದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡ್ಬೇಕು. ಹೊಸ ಬಿಲ್ಡಿಂಗ್ ಗಳಿಗೆ ಪ್ಲಾನ್ ಅಪ್ರೂವಲ್ ಕೊಡೋದನ್ನ ನಿಲ್ಲಿಸಬೇಕು. ಇಲ್ಲಿರುವಂತ ಇನ್ಫ್ರಾಸ್ಟ್ರಕ್ಚರ್ 1.4 ಕೋಟಿ ಜನ ಇದ್ದಾರೆ. ಇರುವಂತ ಬ್ರಿಡ್ಜಸ್ ಆಗಿರ್ಬೋದು, ಬರುವಂತ ನೀರು ಕಾವೇರಿ ನೀರಾಗಿರ್ಬೋದು, ಹೋಗ್ತಾ ಇರುವಂತ ಗಲೀಜು ಟಾಯ್ಲೆಟ್ ಆಗಿರ್ಬೋದು, ಎಲ್ಲಾವುದು ಆಡಿಟ್ ಆಗ್ಬೇಕು. ಮತ್ತೆ ಇದು ನಮ್ಮ ಪೀಣ್ಯದಲ್ಲಿ ಇಂಡಸ್ಟ್ರಿಯಲ್ ಹಬ್ ಇದೆ. ಅದರ ಎಂಟೈರ್ ವಿಷಯವನ್ನ ಇವರು ಸ್ಟಾಮ್ ವಾಟರ್ ಟ್ರೈನ್ ಬಿಟ್ಟು ನದಿಗಳಿಗೆ ಹೋಗ್ತಾ ಇದೆ, ಗ್ರೌಂಡ್ ವಾಟರ್ ಹೋಗ್ತಾ ಇದೆ. ಅದನ್ನ ನಿಲ್ಸಕ್ಕೆ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಗಳಿಲ್ಲ. ಬೆಂಗಳೂರಲ್ಲಿ ಹೋಗ್ತಾ ಇರುವಂತ BWCS ಎಂಟೈರ್ ತಗೊಂಡೋಗಿ ಕೆರೆಗಳಿಗೆ ಬಿಡ್ತಾ ಇದ್ದಾರೆ. BWCS ಒಂದು ಡ್ರಾಪ್ ಗಲೀಜ್ ನೀರನ್ನ ಸ್ಟಾಮ್ ವಾಟರ್ ಟ್ರೈನ್ಗೆ ಕೆರೆಗಳಿಗೆ ಬಿಡಂಗಿಲ್ಲ. ವಾಟರ್ ಕಮಿಷನ್ ಇಟ್ ಅಬ್ಜೆಕ್ಟ್ಸ್. ಕುಡಿಯೋ ನೀರಿಗೆ ತಗೊಂಡೋಗಿ ಟಾಯ್ಲೆಟ್ ಕಕ್ಕಸನ ಬಿಟ್ರೆ ಸರ್ ವಿಷ ಆಗದ್ರೆ ಏನಾಗುತ್ತೆ? ನೀವು ಬಿಲ್ಡಿಂಗ್ ಕಟ್ಟೋದೇ ಅಷ್ಟೇ. ಅಪ್ರೂವಲ್ ಕೊಟ್ಟಿದ್ದೆ, ಮಾರಾಟ ಮಾಡಿದ್ದೆ, ಕಾಸು ಮಾಡಿದ್ದೆ, 1,000 ಕೋಟಿ ಡಿಕ್ಲೇರ್ ಮಾಡಿದ್ದೆ. ಬಟ್ ಇವತ್ತು ಆ ಬಿಲ್ಡಿಂಗ್ ಕಟ್ತಾ ಇರುವಂತ ಟಾಯ್ಲೆಟ್ ಗಳಿಗೆ ನೀವು STP ಗಳನ್ನ ಹಾಕಿಲ್ಲ. 7,000 ಟನ್ ಕಸ ಬೀಳುತ್ತೆ. ಅದು ರೀಸೈಕಲ್ ಮಾಡಕ್ಕೆ ನಿಮ್ಮ ಹತ್ರ ಪ್ಲಾಂಟ್ ಗಳಿಲ್ಲ, ಸರಿಯಾದ ವ್ಯವಸ್ಥೆಗಳು ಏನು ಮಾಡ್ಕೊಂಡಿಲ್ಲ. 1,20,00,000 ವಾಹನಗಳಿದೆ, ಓಡ ದಾರಿ ಇಲ್ಲ, ಟ್ರಾಫಿಕ್ ಇಲ್ಲ. ಆಮೇಲೆ ಒಂದು ಮ್ಯಾನೇಜ್ಮೆಂಟ್ ಇಲ್ಲ. ಇದನ್ನ ಕಂಟ್ರೋಲ್ ಮಾಡಕ್ಕೆ ಶಾರ್ಟೇಜ್ ಇರುವಂತ ಪೊಲೀಸ್ ಫೋರ್ಸು, ಹೋಮ್ ಗಾರ್ಡ್ಸ್ ಫೋರ್ಸು ಬರೀ ದುಡ್ಡು ಮಾಡ್ಕೊಂತ ಇದಾರೆ. ಗ್ರೇಟರ್ ಬೆಂಗಳೂರು ಏನಂತಂದ್ರೆ, ಗ್ರೇಟರ್ ಬೆಂಗಳೂರು ಅಂತ ಏನು ಅರ್ಥ ಅಂತಂದ್ರೆ, ಬೆಂಗಳೂರನ್ನ ಸಂಪೂರ್ಣವಾಗಿ ಇವತ್ತು ನೋಡಿ 1970s ಅಲ್ಲಿ 70% ಹಸಿರಿತ್ತಂತೆ. ಬೆಂಗಳೂರಲ್ಲಿ ಇವತ್ತು ಉಳಿದಿರೋದು ಬರೀ ಕೇವಲ 1.8 ಹಸಿರು. ಅಂದ್ರೆ ಮರಗಳನ್ನೆಲ್ಲ ಕಡ್ದಾಕ್ಬಿಟ್ಟವ್ರೆ. ಸರ್ ನಮ್ಗೆ ಕೊರೋನಾ ಬಂದಾಗ ನೀವೆಲ್ಲ ನೋಡಿರ್ಬೋದು, ನಮ್ಗೆ ಉಸಿರಾಡಕ್ಕೆ ಆಕ್ಸಿಜನ್ ಇರ್ಲಿಲ್ಲ. ಈ ಮರಗಳು ಬೆಂಗಳೂರಲ್ಲಿ ಇರುವಂತ 1.4 ಕೋಟಿ ಪಾಪ್ಯುಲೇಷನ್ಗೆ ಆಕ್ಸಿಜನ್ ಕೊಡ್ತದೆ. ಆಕ್ಸಿಜನ್ ಏನ್ ಕೊಂಡ್ಕೊಂಬಂದ್ ಹಾಕೋಣ ನಾವು? ನೀರನ್ನ ಮೈಸೂರಿನ ತಗೊಂಬತ್ತಾ ಇದ್ದೀರಾ? ಇಲ್ಲಿ ಏನೋ ಹೇಮಾವತಿನ ತಗೊಂಬರ್ಬೇಕು ಅಂತ ಡಿಂಗ್ಡಾಂಗ್ಗಳು ಮಾಡ್ತಾ ಇದಾರೆ. ಈ ರಿಸೋರ್ಸ್ಗಳನ್ನ ಕದ್ಕೊಂಬರೋದು, ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಕದ್ಕೊಂಬರೋದು ಇದೆಯಲ್ಲ, ದಿಸ್ ಇಟ್ ಸೆಲ್ಫ್ ಇಸ್ ದೊಡ್ಡ ಡಕಾಯಿತಿತನ. ಸರ್ ಈಗ ಬೆಂಗಳೂರಲ್ಲಿ 1,450 ಕೆರೆಗಳಿತ್ತು. ಆ ಕೆರೆಗಳನ್ನ ಮುಚ್ಚಾಕಿ ಅಪಾರ್ಟ್ಮೆಂಟ್ಗಳು ಕಟ್ಟಿ ನುಂಗಿ ನೀರು ಕುಡ್ದು ನೀವೆಲ್ಲ ರಾಜಕಾರಣಿಗಳು, ನೀವೆಲ್ಲ ಅಧಿಕಾರಿಗಳು ಈಗ ನಿಂಗ್ ನೂರು ಕುಡ್ದ್ಬಿಟ್ಟು ಮಳೆ ಅಷ್ಟೇ ಬರ್ತಾ ಇದೆ. ಈಗ ಮಳೆ ಬಂದಾಗ ಪಾತ್ರೆಗಳು ಬೇಕಲ್ವಾ? ಆ ಪಾತ್ರೆಗಳೇ ನಮ್ಮ ಕೆರೆಗಳು. ಆ ಕೆರೆಗಳನ್ನ ಮುಚ್ಚಾಕ್ಬಿಟ್ಟು ಇವತ್ತು ಬೆಂಗಳೂರು ಫ್ಲಡ್ ಆಗಿದ್ರೆ ಏನಾಗುತ್ತೆ? ಇಲ್ಲಿರುವಂತ ಕೆರೆಗಳನ್ನ ಮುಚ್ಚಿ ಅಪಾರ್ಟ್ಮೆಂಟ್ಗಳು ಕಟ್ಟಿ ಹೊರಗಡೆ ಕರ್ಕೊಂಡ್ಬಂದು ಅಪಾರ್ಟ್ಮೆಂಟ್ಗಳನ್ನ ಮಾಡಿ ಕಾಸು ಮಾಡ್ಕೊಂಡಿದ್ ನೀವೇ. ಇಲ್ಲಿ IT ಹಬ್ಬಗಳನ್ನ ಕ್ರಿಯೇಟ್ ಮಾಡಿ ಆರ್ಥಿಕತೆ ಲಿಬರೇಟ್ ಮಾಡ್ಕೊಂಡಿದ್ದು ನೀವೇ. ಈಗ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿದರೋ ನೀವೇ. ಕನ್ನಡಿಗರು ಇಲ್ಲ ಅಂತ ನೀವೇ ಹೇಳ್ತೀರಾ. ಇದೇ ಶ್ರೀಮಂತ ಕನ್ನಡಿಗರು ಇದನ್ನೆಲ್ಲ ಅನಾಹುತಗಳನ್ನ ಮಾಡ್ಬೇಕು. ಒಂದು ಬ್ಯಾಲೆನ್ಸ್ಡ್ ಆಗಿ ಮಾಡ್ಕೊಂಡು ಹೋಗ್ಬೇಕಾಗಿದ್ದು ಅದನ್ನ ಅತಿರೇಕ ಮಾಡ್ಕೊಂಡು ಇವತ್ತು ಕನ್ನಡತನ ಉಳಿದಿಲ್ಲ ಸರ್. ಎಲ್ಲ ಬೇರೆಯವ್ರು ಬಂದು ಕೂತ್ಕೊಂಡಿದ್ದಾರೆ. ಇವ್ ಬೇರೆಯವ್ರು ಬಂದು ಕೂತ್ಕೊಂಡು ಈಗ ನಾವು ಹೊಟ್ಟೆ ಹೊರ್ಕೊಂಡ್ರೆ ಏನ್ ಪ್ರಯೋಜನ ಬಂತು? ಆಮೇಲೆ ಈ ಬೈಕ್ ಟ್ಯಾಕ್ಸಿಗಳನ್ನ ಐ ಥಿಂಕ್ ವಿಲ್ ಇಂಪ್ಲಿಡ್ ಅಪ್ಲಿಕೇಶನ್ ಹಾಕೊಂಡು ಐ ಥಿಂಕ್ ಪ್ರೊಟೆಸ್ಟ್ ಮಾಡ್ಸಕ್ಕೂ ನಾನು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಸಾಕಷ್ಟು ಜನರು ಅದ್ರ ಮೇಲೆ ಡಿಪೆಂಡ್ ಆಗಿದ್ರು. ಈಗ ಆಟೋ ಅವರೇ ನಡೆಸಬೇಕು ಅಂದ್ರೆ ಆಟೋ ಅವ್ರು ಬರ್ಬೇಕು. ಬೈಕ್ ಟ್ಯಾಕ್ಸಿ ರೇಟ್ಗೆ ಆಟೋ ಅವ್ರು ಬರ್ಲಿ. ಕ್ಯಾಬ್ ಈಗ ನನಗೆ ನನ್ನ ಆರ್ಥಿಕತೆ ಬೈಕ್ ಟ್ಯಾಕ್ಸಿಗೆ ಹೊಂದ್ಕೊಳುತ್ತೆ. ನನ್ಗೆ ಆ ತರ ದುಡ್ಡಿಲ್ಲ ಅಥವಾ ನಾನು ಹೇಳ್ತಾ ಇರೋದು. ಸೊ ನಾನು ಬೈಕ್ ಟ್ಯಾಕ್ಸಿಲೇ ಹೋಗ್ತೀನಿ. ನಿನಗ್ ಬೇಕಾದ್ರೆ ನೀನ್ ಆಟೋದಲ್ಲೇ ಹೋಗು, ನನ್ಗೇನು ಅಭ್ಯಂತರ ಇಲ್ಲ. ನಾವು ಅದನ್ನೇನು ತೆಗ್ದಾಕೇನು ನಾನು ಹೇಳ್ತಾ ಇಲ್ಲ. ಆಮೇಲೆ ಆಟೋ ಡ್ರೈವರ್ಗಳು ಹೇಳ್ತಾರೆ ಸರ್ ಅತ್ಯಾಚಾರಗಳಾಗಿದೆ ಅಂತ. ಮತ್ತೆ ಆಟೋಗಳೆಲ್ಲ ಅತ್ಯಾಚಾರನೇ ಆಗಿಲ್ವಾ? ಸರ್ ಕನ್ನಡಿಗರಿಗೆ ಮೋಸ ಅಂತೆ. ಹಂಗಾರೆ ಬೈಕ್ ಟ್ಯಾಕ್ಸಿನ ಯಾರು ಕನ್ನಡಿಗರು ಓಡಾಡ್ತಾ ಇಲ್ವಾ? ಬರೀ ಎಲ್ಲ ಹಿಂದಿಯವರೇ ಓಡಿಸ್ಕೊಂತ ಇದಾರ? ಅವರು ಕನ್ನಡಿಗರ ಮಕ್ಕಳೇ ಅಲ್ಲಿ ಬೈಕ್ ಟ್ಯಾಕ್ಸಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇಲ್ವಾ? ಅದ್ರ ಬಗ್ಗೆ ನಾವು ಯೋಚನೆ ಮಾಡಿದಿರಾ? ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿಗೆ ನೀವು ಸರಿ ಇದೀರಾ? ಆವರೇಜ್ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಆಫ್ ಆಟೋ ಡ್ರೈವರ್ಗಳು ಕರೆದ್ರೆ ಬರಲ್ಲ. ಒಂದು ಕನ್ನಡ ಶಾಲಾ ಹಾಕೊಂಬರೋದು ಇನ್ನು ಎದುರ್ಸಕ ಕನ್ನಡ ಅನ್ನೋದನ್ನ ಇವ್ರು ದಬ್ಬಾಳಿಕೆಗೆ ಬಳಸ್ಕೊಳೋ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಕನ್ನಡ ಅನ್ನೋದು ಯಾರೋ ಮಾಡೋ ವ್ಯವಹಾರಕ್ಕೆ ಪ್ರೊಟೆಕ್ಷನ್ ಅಲ್ಲ, ಅದು ಇಟ್ಸ್ ಅನ್ ಐಡೆಂಟಿಟಿ. ನಮ್ಮ ಭಾಷೆಯ ಐಡೆಂಟಿಟಿನ ನೀವು ದುರ್ಬಳಕೆ ಯಾಕೆ ಮಾಡ್ಕೊಂತೀರಾ? ಅದು ರಾಜಕಾರಣಿಗಳಾಗಿರ್ಬೋದು, ಆಟೋ ಡ್ರೈವರ್ಗಳಾಗಿರ್ಬೋದು, ಕ್ಯಾಬ್ ಡ್ರೈವರ್ ಆಗಿರ್ಬೋದು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಯಾರ ನಿಮ್ಮ ಆಸ್ತಿ ಅಲ್ಲ ಇದು.
ಇದು ಕರ್ನಾಟಕದ ಐಡೆಂಟಿಟಿ. ಈ ಕರ್ನಾಟಕದ ಐಡೆಂಟಿಟಿನ ಗೌರವಿಸ್ಬೇಕಾದ ಎಲ್ಲರ ಕೆಲಸ. ಯಾವ ರೀತಿ ನ್ಯಾಷನಲ್ ಸಿಂಬಲ್ ಇದೆ, ಯಾವ ರೀತಿ ನ್ಯಾಷನಲ್ ಅಂತಮ್ ಇದೆ, ಕನ್ನಡ ಅನ್ನೋದು ಅದು ಗೌರವಯುತವಾದಂತ ಒಂದು ಐಡೆಂಟಿಟಿ. ಅದನ್ನ ನೀವು ನಿಮ್ಮ ಸಂಘಟನೆಗಳಿಗೆ ಅಥವಾ ನೀವು ಶಾಲೆಗಳು ಹಾಕಿ ಏನೋ ನಿಮ್ಮ ಪರ್ಸನಲ್ಗಳಿಗೆ ಪರ್ಸನಲ್ ಬೆಳವಣಿಗೆ ಯಾಕೆ ಬೆಳೆಸ್ಕೊಂತೀರಾ? ಆಮೇಲೆ ಇಷ್ಟೆಲ್ಲ ಮಾಡುವಂತ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಆಟೋ ಡ್ರೈವರ್ಗಳಾಗಿರ್ಬೋದು, 41,000 ಶಾಲೆಗಳಿದೆ ಕರ್ನಾಟಕದಲ್ಲಿ. ಸಾಮಾನ್ಯ ಜನ ಕನ್ನಡಿಗರ ಮಕ್ಕಳು ಓಡಾಡ್ತದ್ದು ಎಲ್ಲ ಬಿದ್ದೋಗೋ ಸ್ಥಿತಿನಲ್ಲಿದೆ. ಸರ್ಕಾರಕ್ಕೆ ಕತ್ತಿನ ಪಟ್ಟೆ ಹಾಕಿ ಯಾವತನ ಕೇಳಿದಿರಾ? ಅದನ್ನ ಉಳಿಸಕ್ಕೆ ಟ್ರೈ ಮಾಡಿದಿರಾ? 2.5 ಲಕ್ಷ ಪ್ರಾಧ್ಯಾಪಕರ ಶಾರ್ಟೇಜ್ ಇದೆ ಕನ್ನಡ ಮಾಧ್ಯಮಗಳಲ್ಲಿ. ಯಾವತ್ತಾದ್ರೂ ಅದಕ್ಕೆ ಫೈಟ್ ಮಾಡಿದಿರಾ? ಹೋಗ್ಲಿ ನಿಮ್ ಮಕ್ಕಳನ್ನ ಕನ್ನಡ ಮೀಡಿಯಂ ಕಳ್ಸಿದಿರಾ? ಕನ್ನಡ ಉಳಿಸೋ ಕಾರ್ಯಕ್ರಮ, ಕನ್ನಡ ಬಗ್ಗೆ ಮಾತಾಡಂತಾರ ಎಲ್ಲಿ ಉಳಿಸ್ತಾ ಇದೀರಾ ನೀವು? ಒಬ್ಬ ಕಮಲ್ ಹಾಸನ್ ಕೊಡೋ ಸ್ಟೇಟ್ಮೆಂಟ್ಗೆ ನಮ್ಮ ಹತ್ರ ದಾಖಲೆ ಇಲ್ಲ. ಯಾವ ಸೀಮೆ ಕನ್ನಡತನ ಬಗ್ಗೆ ಮಾತಾಡ್ತೀರಾ ನೀವು? ದಾಖಲೆ ಇದೆಯಾ ನಮ್ಮ ಹತ್ರ? ಅವ್ನು ಯಾರೋ ಒಬ್ಬ ತಮಿಳನ್ ಕೇಳಿದ್ರೆ ನಮ್ಮ ಹತ್ರ ದಾಖಲೆ ಸಹ ಇಲ್ಲ. ಏನ್ ಮಾಡ್ತಾ ಇದೆ ಕನ್ನಡ ಸಾಹಿತ್ಯ ಪರಿಷತ್? ಏನ್ ಮಾಡ್ತಾ ಇದೆ? ಏನ್ ಎಂತದ್ದು ಇಲ್ಲ. ಎಲ್ಲ ಅವ್ರವ್ರು ಆ ಜಾಗದಲ್ಲಿ ಕೂತ್ಕೊಂಡು ಅವ್ರವ್ರಿಗೆ ಏನೇನ್ ಬೇಕೋ ಪರ್ಸನಲ್ ಮಾಡ್ಕೊಂತ ಇದಾರೆ. ದಿವಾಳಿತನವಾಗಿ ಕೂತಿದೆ ಸರ್. ಅದು ಆ ಮಟ್ಟಿಗೆ ಬಂದ್ ನಿಂತಿದೆ. ತುಂಬಾ ನೋವಾಗುತ್ತೆ ನಮ್ಗೆ ಹೇಳ್ಕೊಳಕ್ಕೆ. ಮೊನ್ನೆ ಒಡಿಸಾಗಳವರು ಮೊನ್ನೆ ಯಾವ್ದೋ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಬೆಂಗಳೂರದ 4 ಸ್ಟ್ರೀಟ್ ತುಂಬೋಗಿದೆ. ಅಂದ್ರೆ ಅಷ್ಟು ಜನ ಒಡಿಸಾಗಳು ಬಂದು ಕೂತ್ಕೊಂಡಿದ್ರು. ಇದೆಲ್ಲ ಪೊಲಿಟಿಷಿಯನ್ಸ್ ಮಾಡ್ಕೊಂಡಿರುವಂತ ವೋಟ್ ಬ್ಯಾಂಕ್ಗಳು ಇವೆಲ್ಲ. ಬೇರೆ ಬೇರೆ ಈ ಅಪಾರ್ಟ್ಮೆಂಟ್ಗಳು ಮಾಡಿ ಜನ ಕರ್ಕೊಂಬಂದ್ ಏನಕ್ಕೆ ಅಂತಂದ್ರೆ ಇವ್ರು ವೋಟ್ ಬ್ಯಾಂಕ್ ಹಾಕ್ಸ್ಕೊಬೇಕು. ಕನ್ನಡ ಎಲ್ಲಿದೆ ಸರ್? ಇನ್ ಸ್ವಲ್ಪ ದಿವಸ ಹೋದ್ರೆ ಕನ್ನಡ ಮಾಡೋ ನಮ್ಗೆ ಹೊಡಿತಾರೆ. ಆ ಮಟ್ಟಕ್ಕೆ ಕನ್ನಡ ಕುಗ್ಗೋಗಿದೆ. ಆಮೇಲೆ ಹೋರಾಟಗಾರ ಅಂತ ಹೇಳೋರು ಯಾವನು ಕೂಡ ಆ ಕನ್ನಡ ಉಳಿಸಕ್ಕೆ ಬೆಳೆಸಕ್ಕೆ ಅದ್ರ ಜೊತೆ ನಿಂತ್ಕೊಳಕ್ಕೆ ಯಾವುದೇ ಮಾಡಿಲ್ಲ. ಮತ್ ಏನಿದೆ? ಕನ್ನಡನ ಬೆಳೆಸಕ್ಕೆ ಸಂಬಂಧಪಟ್ಟಂತ ಪ್ರಾಧಿಕಾರಗಳಿವೆ, ಅದ್ರಲ್ಲ ಹೋಗ್ಲಿ ರಾಜಕೀಯ ಬಿಟ್ಟಿದ್ದಾರೆ. ಎಲ್ಲಾದ್ರಲ್ಲೂ ಹೊಲಸು ರಾಜಕೀಯ ತಗೊಂಡ್ಬಂದು ಕನ್ನಡ ಅನ್ನೋದನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಹೊರತು ಕನ್ನಡ ಅನ್ನೋದನ್ನ ನಾನು ಓಪನ್ ಆಗಿ ಹೇಳ್ತೀನಿ. ನನ್ನ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಓದ್ತಾರೆ. ಐ ವಾಂಟ್ ದೆಮ್ ಟು ಲರ್ನ್ ಲ್ಯಾಂಗ್ವೇಜಸ್. ಬಟ್ ಕನ್ನಡ ಬಗ್ಗೆ ಪ್ರೀತಿ ಇದೆ. ಕನ್ನಡ ಈ ಮಣ್ಣಿನ ಬಗ್ಗೆ ನನಗೆ ಗೌರವ ಇದೆ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಯಾರನ್ನು ಹೇಳಿ ನೋಡೋಣ? ಯಾರು ಹೇಳಲ್ಲ. ಇವ್ರು ಇನ್ಕ್ಲೂಡಿಂಗ್ ಆಟೋ ಡ್ರೈವರ್ ಮಕ್ಕಳು ಸಹ ಇಂಗ್ಲಿಷ್ ಮೀಡಿಯಂಗೆ ಹೋಗೋದು, ಹೇಳೋದು ಮಾತ್ರ ಕನ್ನಡ. ಮತ್ತೆ ಕನ್ನಡ ಬೆಳವಣಿಗೆ ಏನ್ ಮಾಡಿದ್ದೀರಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.